ಹಲೋ ಹಾಯ್ ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಚೇತನ. ಇವತ್ತು ನಾವು ಫ್ರೀಯಾಗಿ ಫ್ಲೈಟ್ ಟಿಕೆಟ್ನ ಯಾವ ಥರ ಮಾಡೋದು, ಬೈ ಒನ್ ಗೆಟ್ ಒನ್ ಫ್ರೀ, ಒಂದು ಟಿಕೆಟ್ಗೆ ಒಂದು ಟಿಕೆಟ್ ಫ್ರೀ ಯಾವ ಥರ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ, ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ. ಬನ್ನಿ, ನಿಮ್ಮ ಮೊಬೈಲಲ್ಲಿ ಪೇಟಿಎಮ್ ಅಪ್ಲಿಕೇಶನ್ ಏನಾದರೂ ಇಲ್ಲ ಅಂದರೆ ನೀವು ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಯಾರ ಅಪ್ಲಿಕೇಶನ್ ಇದೆ, ಪೇಟಿಎಮ್ ಅಪ್ಲಿಕೇಶನ್ ಇದೆ, ಅದನ್ನು ಓಪನ್ ಮಾಡಿ ನೋಡಿ, ಈ ಥರದ್ದು ಪೇಜು ಓಪನ್ ಆಗುತ್ತೆ ನಿಮಗೆ. ಹಾಗೆ ಮೇಲಕ್ಕೆ ಸ್ಕ್ರಾಲ್ ಮಾಡಿ ನೋಡಿ, ಈ ಥರ ಮೇಲಕ್ಕೆ ಸ್ಕ್ರಾಲ್ ಮಾಡಿದ್ರೆ ನಿಮಗಲ್ಲಿ ನೋಡಿ, ಈಗ ಓಪನ್ ಮಾಡ್ಕೋತೀನಿ ತಡೀರಿ ನಾನು ಒಂದು ನಿಮಿಷ. ಓಕೆ, ಓಪನ್ ಆಯಿತು. ಈಗ ನೋಡಿ ಬರ್ತಾಯಿದೆ, ಅಲ್ಲಿ ಟ್ರಾವೆಲ್ ಅಂದ್ಬಿಟ್ಟು ಒಂದು ಟಿಕೆಟ್ ಅಂತ ಬರುತ್ತೆ, ಟ್ರಾವೆಲ್ ಟಿಕೆಟ್ ಅಂದ್ಬಿಟ್ಟು ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಕ್ಲಿಕ್ ಮಾಡಾದ್ಮೇಲೆ ನಿಮಗೆ ಈ ಥರದೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಬುಕ್ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ ನಿಮಗೆ ಈಗ ಸದ್ಯಕ್ಕೆ ಅಲ್ಲಿ ಹಾಕಿದೆ ನೋಡಿ, ಬೆಂಗಳೂರು ಟು ಚೆನ್ನೈ ಅಂತ, ಅಲ್ಲಿ ಬುಕ್ ಮಾಡೋಕೆ ಕೆಳಗಡೆ ಬಂದು ಮೇಲ್ಗಡೆ ತಳ್ಳಿ ನೋಡಿ, ಇಲ್ಲಿ ಇಲ್ಲಿದೆ ನೋಡಿ, ಗೆಟ್ ಫ್ರೀ ಟಿಕೆಟ್ ಅಂತ, ಬೈ ಒನ್ ಗೆಟ್ ಒನ್ ಫ್ರೀ ಅಂದ್ಬಿಟ್ಟು ಇದು ನಿಮ್ಗೆ ಓಪನ್ ಆಗಬೇಕು. ಓಪನ್ ಆಗಿಲ್ಲ ಅಂತಂದರೆ ನೀವೇನು ಮಾಡಿ ಅಂದರೆ, ಅಕಸ್ಮಾತ್ ಈ ಎರಡನೇ ಆಪ್ಷನ್ ಮೂರನೇ ಆಪ್ಷನಲ್ಲಿರುತ್ತೆ, ಸ್ವಲ್ಪ ಹಿಂದೆ ಮುಂದೆ ಈ ಥರ ಹಿಂಗೆ ತಳ್ಳಿ, ಆವಾಗ ಇಲ್ಲಿ ಕಾಣಿಸುತ್ತೆ ನಿಮಗೆ. ಅದ್ರ ಮೇಲೆ ನೀವು ಒಂದ್ಸತಿ ಕ್ಲಿಕ್ ಮಾಡಿ ನೋಡಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಈ ಥರದ್ದು ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಕಂಡೀಷನ್ ಕೊಟ್ಟಿರ್ತಾನೆ, ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ ಏನಂತ ಇರುತ್ತೆ, ಅದನ್ನು ಫಸ್ಟ್ ನಾನು ತಿಳಿಸ್ಕೊಡ್ತೀನಿ ನಿಮಗೆ, ಯಾವ ಥರ ಏನು ಹೆಂಗೆ ಟಿಕೆಟ್ ಫ್ರೀ ಸಿಗುತ್ತೆ ಅನ್ನೋದೆಲ್ಲ ನೋಡಿ. ಫಸ್ಟ್ನೇದು ಬಂದು ಯೂಸ್ ಪ್ರೋಮೋ ಕೋಡ್ ಫ್ರೀ ಟಿಕೆಟ್ ಆ್ಯಂಡ್ ಗೆಟ್ 100% ಅಂತ. ಅಂದರೆ ನೀವು ಇದು ಒಂದು ಪ್ರೋಮೋ ಕೋಡ್, ಇದನ್ನು ನೀವು ಅಲ್ಲಿ ಟಿಕೆಟ್ ಬುಕ್ ಮಾಡಬೇಕಾದಾಗ ಈ ಫ್ರೀ ಟಿಕೆಟ್ ಅಂದ್ಬಿಟ್ಟು ಒಂದು ಅಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಪ್ರೋಮೋ ಕೋಡಲ್ಲಿ. ಅದು ಯಾವಾಗ ಮೆನ್ಷನ್ ಮಾಡಬೇಕು ಅನ್ನೋದನ್ನು ನಾನು ಅಲ್ಲಿ ತಿಳಿಸ್ಕೊಡ್ತೀನಿ ಮುಂಚೆ, ಅಲ್ಲಿ ಮುಂದಕ್ಕೆ ನೀವು ಬುಕ್ ಮಾಡೋಕ್ಕೆ ಹೋಗ್ಬೇಕಾದ್ರೆ. ನೆಕ್ಸ್ಟ್ ಬಂದ್ಬಿಟ್ಟು ಇನ್ಸ್ಟೆಂಟ್ ಡಿಸ್ಕೌಂಟ್ ಅಪ್ ಟು 5000 ಸೆಕೆಂಡ್ ಟಿಕೆಟ್ ಫಾರ್ ಫ್ಲೈಟ್ ಬುಕ್ಕಿಂಗ್ ಅಂತ ಇದೆ ನೋಡಿ. ಇದು ಬಂದ್ಬಿಟ್ಟು ನೀವೊಂದು ಈಗ ಫ್ಲೈಟ್ ಟಿಕೆಟ ಬುಕ್ ಮಾಡ್ತಾ ಇದ್ದೀರಿ ಎಲ್ಗೋ ಅಂದರೆ, ಆ ಟಿಕೆಟ್ ಬಂದ್ಬಿಟ್ಟು 5000 ಒಳಗಡೆ ಇರಬೇಕು. 5000ಗಿಂತ ಅಬೌವ್ ಜಾಸ್ತಿ ಇತ್ತು ಅಂದರೆ ನಿಮಗೆ ಫ್ರೀ ಟಿಕೆಟ್ ಸಿಗೋಲ್ಲ, ಒಂದು ಟಿಕೆಟ್ ಫ್ರೀ ಆಗೋಲ್ಲ. ಈಗ ಕೊಟ್ಟಿರೋದೇನೆಂದರೆ 5000 ಒಳಗಡೆ ನೀವು ಎಲ್ಲರೂ ಬುಕ್ ಮಾಡೋದಾದರೆ 5000 ಒಳಗಡೆ ಬುಕ್ ಮಾಡಿದ್ರೆ ನಿಮಗೆ ಸಿಗುತ್ತೆ ಅನ್ನೋದು ಒಂದು ಕೊಟ್ಟಿದ್ದಾರೆ. ಮತ್ತು ನೆಕ್ಸ್ಟು ಆಫರ್ ಈಸ್ ಅಪ್ಲಿಕೇಬಲ್ ಫ್ರೀ ಟಿಕೆಟ್ ಅನ್ನೋದು, ಇದು ಒಂದು ಸರಿ ಒಬ್ಬ ಗ್ರಾಹಕರಿಗೆ ಒಂದು ಸರಿ ಮಾತ್ರ ಟಿಕೆಟ್ ಬುಕ್ ಆಗುವಂಥದ್ದು, ಮತ್ತು ಇನ್ನೊಂದು ಸತಿ ಟಿಕೆಟ್ ಬುಕ್ ಆಗೋಲ್ಲ, ಒಂದು ಸರಿ ಮಾತ್ರ ಈ ಫ್ರೀ ಟಿಕೆಟ್ನ ತಗೊಳ್ಳುವಂಥದ್ದು ಅಂತ ಹೇಳಿದ್ದಾರೆ. ಆಫರ್ ಈಸ್ ವ್ಯಾಲಿಡ್ ಓನ್ಲಿ ಫ್ರೈಡೇ ಫ್ರಮ್ 4 PM. ಅಂದರೆ ನೀವು ಈ ಟಿಕೆಟ್ನ ನೀವು ವೀಕಲ್ಲಿ ಸೋಮವಾರ, ಮಂಗಳವಾರ, ಬುಧವಾರ ಈ ವಾರದಲ್ಲಿ ಯಾವತ್ತೂ ಮಾಡೋಕ್ಕಾಗಲ್ಲ. ಶುಕ್ರವಾರ ಏನಿದೆ ಫ್ರೈಡೇ, ಶುಕ್ರವಾರ ಮಾತ್ರ 4 ಗಂಟೆ, ಸಂಜೆ 4 ಗಂಟೆ ಮೇಲೆ ನೀವು ಬುಕ್ ಮಾಡಬೇಕಾಗುತ್ತೆ. ಈ ಅಪ್ಲಿಕೇಶನಲ್ಲಿ ಬುಕ್ ಮಾಡಿದ್ರೆ ನಿಮಗೆ ಫ್ರೀ ಟಿಕೆಟು. ಆಮೇಲೆ ಆಫರ್ ವ್ಯಾಲಿಡ್ ಫಾರ್ ಫಸ್ಟ್ 100 ಬುಕ್ಕಿಂಗ್ ಓನ್ಲಿ. ಅಂದರೆ ನೀವು 100 ಜನ, ಈಗ ಏನಿದೆ ಶುಕ್ರವಾರ 100 ಜನಕ್ಕೆ ಮಾತ್ರ ಸಿಗುತ್ತೆ, ಎಲ್ಲರಿಗೂ ಸಿಗುತ್ತೆ, ನೀವು ಟ್ರೈ ಮಾಡಬೇಕಷ್ಟೇ. ಅಲ್ಲಿ ಡೇಟ್ನ ಬೇರೆ ಬೇರೆ ಚೇಂಜ್ ಮಾಡಿದ್ರೆ, ಅಂದರೆ ನೀವು ಯಾವತ್ತು ಕಂಫರ್ಟಬಲ್ ಆಗುತ್ತೆ ಡೇಟ್, ನೀವು ಹೋಗೋ ಡೇಟ್ ಆ ಡೇಟಿಗೆ ಸಿಗುತ್ತಾ, ಇಲ್ಲ ನೆಕ್ಸ್ಟ್ ಡೇಟ್ ಹಿಂದೆ ಮುಂದೆ ಈ ಥರ ಸ್ವಲ್ಪ ಚೆಕ್ ಮಾಡಿದ್ರೆ ನಿಮಗೆ ಸಿಗುತ್ತೆ, ಟಿಕೆಟ್ ಸಿಗುತ್ತೆ. ಆ ಥರದ ಸ್ವಲ್ಪ ನೋಡ್ಕೋಬೇಕಾಗುತ್ತೆ, ಯಾವಾಗ ನಮ್ಮದು ಟಿಕೆಟ್ ಬುಕ್ ಇದೆ ಅಂದ್ಬಿಟ್ಟು ಸಿಗುತ್ತೆ ಅಂತ. ಫಸ್ಟು 100 ಜನಕ್ಕೆ ಮಾತ್ರ ಸಿಗುತ್ತೆ, ಆ ಥರದೊಂದು ಕೊಟ್ಟವ್ರೆ. ಈಗ ನೀವು 2 ಟಿಕೆಟ್ ಬುಕ್ ಮಾಡ್ತಾಯಿದ್ದೀರ ಅಂದರೆ 1 ಟಿಕೆಟಿಗೆ ಮಾತ್ರ ಅಮೌಂಟ್ ಪೇ ಆಗುತ್ತೆ, ಇನ್ನೊಂದು ಟಿಕೆಟ್ಗೆ ಫ್ರೀಯಾಗಿ ಸಿಗುತ್ತೆ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅಂತಂದರೆ, ದಿಸ್ ಆಫರ್ ಈಸ್ ವ್ಯಾಲಿಡ್ ಓನ್ಲಿ ಫಾರ್ ದಿ ನ್ಯೂ ಕಸ್ಟಮರ್. ಅಂದರೆ ಹೊಸ ಕಸ್ಟಮರ್ ಆಗಿರಬೇಕು, ಫ್ಲೈಟ್ ಟಿಕೆಟ್ನ ಹೊಸದಾಗೆ ಅವರು ಬುಕ್ ಮಾಡ್ತಾ ಇರೋದು ನ್ಯೂ ಕಸ್ಟಮರ್. ಅಂದರೆ ನೀವು 2-3 ಸಾರಿ ಬುಕ್ ಮಾಡಿ ನಿಮ್ಗೆ ಫ್ರೀ ಅಕಸ್ಮಾತ್ ಫ್ರೀ ಸಿಕ್ಕೂ ಇನ್ನೊಂದು ಸತಿ ಬುಕ್ ಮಾಡ್ತೀನಿ ಅಂದರೆ ಸಿಗೋಲ್ಲ, ಫಸ್ಟ್ ಒಂದು ಸತಿ ಮಾತ್ರ ಸಿಗುತ್ತೆ. ಆ ಥರ ಪದೇ ಫ್ರೀಯಾಗಿ ಸಿಗೋಲ್ಲ, ನೀವು ಒನ್ ಟೈಮ್ ಮಾತ್ರ. ನಿಮ್ಮದು ಈಗ ಮೊಬೈಲ್ ನಂಬರು ಇಲ್ಲ ಇಮೇಲ್ ಐ ಡಿ ಅಂತ ಇರುತ್ತಲ್ಲ, ಅದಕ್ಕೆ ಒಂದು ಸತಿ ಬುಕ್ ಆಯಿತು ಅಂತಂದರೆ ಮತ್ತೆ ಆಗೋಲ್ಲ, ಆ ಥರದ್ದೊಂದಿದೆ. ಮತ್ತು ದಿಸ್ ವ್ಯಾಲಿಡ್ ಓನ್ಲಿ ಫಾರ್ ಒನ್ ಪರ್ ಕಸ್ಟಮರ್ ಇನ್ಸ್ಟೆಂಟ್ ಡಿಸ್ಕೌಂಟ್. ಅಂದರೆ ಈಗ ನೀವು ಒಂದು ಸತಿ ಬುಕ್ ಮಾಡಿದ್ರೆ ಮತ್ತೆ ಇನ್ನೊಂದು ಸತಿಗೆ ಅದೇ ಐ ಡಿಲಿ ತಗೊಳ್ಳಲ್ಲ ಅನ್ನೋದನ್ನು ಕೊಟ್ಟಿದ್ದಾರೆ. ಅದು ರೆಗ್ಯುಲರಾಗಿ ಇದ್ದೇ ಇರುತ್ತೆ, ಫ್ರೀಯಾಗಿ ಫುಲ್ ಕೊಡೋಲ್ಲ. ಮತ್ತು ಅಲ್ಲಿ ನೀವು ಓಕೆ ಅಂತ ಕೊಟ್ಟಾದ್ಮೇಲೆ ಇದೆಲ್ಲ ಓದ್ಬಿಟ್ಟು ನೀವು ಓಕೆ ಅಂತ ಕೊಟ್ಟರೆ ನಿಮಗೆ ನೆಕ್ಸ್ಟ್ ಪೇಜು ಓಪನ್ ಆಗುತ್ತೆ ನೋಡಿ. ಈಗ ಓಪನ್ ಆಗಿದೆ, ಬೆಂಗಳೂರು ಟು ಚೆನ್ನೈ ಅಂತ ಕೊಟ್ಟಿರೋದು ಸುಮ್ಮನೆ, ಇದು ನಿಮಗೆ ತೋರ್ಸೋಕ್ಕೋಸ್ಕರ. ಒಂದು ಡೇಟ್ ಇದೆ 22 ಅಂತ ಇದೆ, ನಿಮ್ಗೆ ಅಲ್ಲೇ ನೋಡ್ಕೋಬೋದು ಪ್ರೈಸು, ಎಷ್ಟು ಟಿಕೆಟ್ಗೆ ಪ್ರೈಸ್ ಅಂತ ಅಲ್ಲೇ ಕೊಟ್ಟಿರ್ತಾರೆ. ಇವತ್ತಿಗೆ ಎಷ್ಟಿದೆ ಅಂದರೆ ಅದು ಸ್ವಲ್ಪ ಚೇಂಜಸ್ ಆಗ್ತಾ ಇರುತ್ತೆ, ಇವತ್ತಿಗೆ ನಾಳೆಗೆ ಆ ಥರದ ಡೇಟ್ ವೈಸು ಚೇಂಜಸ್ ಆಗ್ತಾ ಇರುತ್ತೆ. ಅಲ್ಲಿ ಕೊಟ್ಟಿರ್ತಾನೆ, ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ನೀವು ಎಷ್ಟು ಜನ ಅಂದ್ಬಿಟ್ಟು ಟಿಕೆಟ್ ಎಷ್ಟು ಬೇಕು ಅಂದರೆ ಅಡಲ್ಟ್ಸ್ ಈಗ 2, ಈಗ ಒಂದಕ್ಕೆ ಒಂದು ಫ್ರೀ ಅಲ್ವಾ, ಅದಕ್ಕೆ 2 ಮಾಡ್ತಿರೋದು.
2ಕ್ಕೆ ಇರೋದ್ರಿಂದ ಕೊಟ್ಬಿಟ್ಟು ಇಲ್ಲಿ ಶೋ ಅಂತ ಇದೆಯಲ್ಲ ಅಲ್ಲಿ ಓಕೆ ಕೊಟ್ಬಿಟ್ಟಾದಮೇಲೆ ಈಗ ಸರ್ಚ್ ಮಾಡಿ. ಸರ್ಚ್ ಕೊಟ್ಟರೆ ನಿಮಗೆ ಫ್ಲೈಟ್ ಬರುತ್ತೆ, ಯಾವ್ಯಾವ ಫ್ಲೈಟು ಎಷ್ಟು ಗಂಟೆಗೆ ಹೊರಡುತ್ತೆ ಏನು ಅಂದ್ಬಿಟ್ಟು ಬರುತ್ತೆ. ಇಲ್ಲಿ ನೋಡಿ 1525 ಇದೆ, 1529 ಇದೆ, ಒಂದೊಂದು ರೇಟ್ ಇರುತ್ತೆ ಒಂದೊಂದು ಫ್ಲೈಟ್ಗೆ. ನಿಮ್ಗೆ ಯಾವ ಟೈಮ್ಗೆ ಓಕೆ ಆಗುತ್ತೆ ಆ ಟೈಮ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ಫ್ಲೈಟ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಏರ್ ಇಂಡಿಯಾ ಇದೆ, ಇಂಡಿಗೋ ಇದೆ, ಈ ಥರ ನಿಮ್ಮದು ಯಾವ ಫ್ಲೈಟ್ ಓಕೆ ಅನಿಸುತ್ತೆ ಆ ಫ್ಲೈಟ್ನ ಸೆಲೆಕ್ಟ್ ಮಾಡ್ಕೊಂಡು ನೀವು ಓಕೆ ಕೊಡಿ. ನೆಕ್ಸ್ಟ್ ಇದು ಪೇಜ್ ಓಪನ್ ಆಗುತ್ತೆ, ಪ್ರೊಸೀಡ್ ಕೊಡಿ. ಕೊಟ್ಟಾದ್ಮೇಲೆ ನಿಮಗೆ ಇಲ್ಲಿ ಇರುವಂಥದ್ದು ಇಲ್ಲಿ ಕಾಣಿಸ್ತಿದೆಯಲ್ಲ ನಿಮಗೆ, ಇಲ್ಲಿ ನೋಡಿ ಪ್ರೋಮೋ ಕೋಡ್ ಅಂತ ಇದೆಯಲ್ಲ, ನಾನು ಅವಾಗಲೇ ಹೇಳಿದೆ ನಿಮಗೆ ಪ್ರೋಮೋ ಕೋಡ್ನ ಎಲ್ಲಿ ಹಾಕಬೇಕಾಗತ್ತೆ ಅಂತ. ನೋಡಿ ಇಲ್ಲಿ ಪ್ರೋಮೋ ಕೋಡ್ನ ಅದನ್ನು ತೆಗೆದುಬಿಟ್ಟು ಇಲ್ಲಿ ನೀವು ಫ್ರೀ ಟಿಕೆಟ್ ಅಂದ್ಬಿಟ್ಟು ಮೆನ್ಷನ್ ಮಾಡಬೇಕಾಗತ್ತೆ. ಇಲ್ಲಿ ನೀವು ಫ್ರೀ ಟಿಕೆಟ್ ಅಂತ ಮೆನ್ಷನ್ ಮಾಡಿದ್ರೆ ನೋಡಿ, ಇಲ್ಲಿ ನೀವು ಫ್ರೀ ಟಿಕೆಟ್ ಅಂತ ಅಲ್ಲಿ ಮೆನ್ಷನ್ ಮಾಡಿದ್ರೆ ಟೈಪ್ ಮಾಡಿ ಫ್ರೀ ಟಿಕೆಟ್ ಅಂದ್ಬಿಟ್ಟು ಅಲ್ಲಿ ಏನು ಪ್ರೋಮೋ ಕೋಡ್ ಕೊಟ್ಟಿದ್ದಾರೆ ಅದನ್ನು ಟೈಪ್ ಮಾಡಿಬಿಟ್ಟು ಅಪ್ಲೈ ಅಂತ ಕೊಡಿ. ಅಪ್ಲೈ ಕೊಟ್ಟ ಮೇಲೆ ನಿಮಗೆ ಈ ಥರ ಬರುತ್ತೆ, ಅಪ್ಲೈ ಆಗುತ್ತೆ. ಈಗ ಯಾಕೆ ಆ ಥರ ಬರ್ತಿದೆ ಅಂದರೆ ನಾನು ಶುಕ್ರವಾರ ಫ್ರೈಡೇ ಮಾಡ್ತಿಲ್ಲ, ನಿಮ್ಗೆ ತೋರಿಸೋಕ್ಕೋಸ್ಕರ ಬೇರೆ ವಾರ ಮಾಡ್ತಾ ಇರೋದ್ರಿಂದ ನಮ್ಗೆ ಆ ಥರ ಬರ್ತಾಯಿದೆ. ನೀವು ಫ್ರೈಡೇನೇ ನೀವು ಅದನ್ನು ಮಾಡಿದ್ರೆ ನಿಮಗೆ ಅಲ್ಲಿ ಅಪ್ಲೈ ಅಂತಲೇ ಬರುತ್ತೆ. ಅಪ್ಲೈ ಬಂದು ಈಗ 3778 ಏನಿದೆ, 3778 ಏನಿದೆ ಅದು ಅಮೌಂಟ್ ಕಡಿಮೆ ಆಗುತ್ತೆ. ಒಬ್ರಿಗೆ ಏನು ಪ್ರೈಸ್ ಇರುತ್ತೋ ಅಷ್ಟಕ್ಕೆ ಬರುತ್ತೆ. ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಬೇರೆ ದಿನ ರೆಕಾರ್ಡಿಂಗ್ ಮಾಡ್ತಾ ಇರೋದು. ಹಾಗಾಗಿ ತುಂಬ ಜನ ಮಾಡಿದ್ದಾರೆ, ಫ್ಲೈಟ್ ಟಿಕೆಟಲ್ಲಿ ಓಡಾಡಿದ್ದಾರೆ. ನಾವು ಟಿಕೆಟ್ನ ಬುಕ್ ಮಾಡಿದ್ದೀವಿ, ಅದು ರೆಕಾರ್ಡಿಂಗ್ ಮಾಡ್ಕೊಂಡಿಲ್ಲ, ಹಾಗಾಗಿ ಅದು ರೆಕಾರ್ಡ್ ಆಗಿಲ್ಲ. ನೀವು ಇಲ್ಲಿ ಅಪ್ಲೈ ಅಂತ ಕೊಟ್ಟ ತಕ್ಷಣ ನಿಮಗೆ ಓಪನ್ ಆಗುತ್ತೆ, ನೀವು ಬುಕ್ ಮಾಡ್ಬೋದು. ಏಕೆಂದರೆ ಸುಮಾರು ಜನ ಬುಕ್ ಮಾಡಿದ್ದಾರೆ. ಅದು ಎಲ್ಲಿದೆ ಅನ್ನೋದಾದರೆ ಇಲ್ಲೇ ತೋರಿಸಿರ್ತಾರೆ ನಿಮಗೆ, ಎಲ್ಲಿ ಕೋಡ್ ಇರುತ್ತೆ ಅನ್ನೋದಾದರೆ ನೀವು ಕೆಳಗಡೆ ಬಂದರೆ ಕಂಟಿನ್ಯೂ ಅಂತ ಇಲ್ಲಿ ಎಲ್ಲ ಮುಗಿದ ಮೇಲೆ ನೀವು ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಮಾಮೂಲಿ ಟಿಕೆಟು ಬುಕ್ ಆಗುತ್ತೆ. ಅದು ಅಮೌಂಟ್ಗೆ ಹೋಗುತ್ತೆ, ಅಮೌಂಟ್ ಪೇ ಮಾಡಿದ್ರೆ ಬುಕ್ ಆಗುತ್ತೆ. ಇಷ್ಟು ಟಿಕೆಟ್ನ ಯಾವ ಥರ ಬುಕ್ ಮಾಡ್ಬೋದು ಅಂತ. ಇಲ್ಲಿ ಫ್ರೀ ಟಿಕೆಟ್ ಅಂತ ಇದೆಯಲ್ಲ ಪ್ರೋಮೋ ಕೋಡು, ಅದೇ ಇಂಪಾರ್ಟೆಂಟು. ನೋಡಿ ಈಗ ನಾವು ಬ್ಯಾಕ್ ಬಂದರೆ ಇಲ್ಲಿ ಸಿಗುತ್ತೆ ನೋಡಿ ನಿಮಗೆ, ಇಲ್ಲಿ ಬೈ 1 get 1 ಅಂತ ಇರುತ್ತವು ಪ್ರೋಮೋ ಕೋಡ್ ಇರುತ್ತೆ. ಇಲ್ಲೇ ನೋಡಿಕೊಂಡ್ರು ನಿಮಗೆ ಗೊತ್ತಾಗ್ಬಿಡುತ್ತೆ ಪ್ರೋಮೋ ಕೋಡ್ ಎಲ್ಲಿದೆ. ಗೊತ್ತಾಗಿಲ್ಲ ಅಕಸ್ಮಾತು ಏನದು ಅನ್ನೋದಾದರೆ ನಿಮಗೆ ಇಲ್ಲಿ ಬ್ಯಾಕ್ ಪೇಜಿಗೆ ಬಂದರೆ ನೋಡಿ, ಇಲ್ಲೇ ಕೊಟ್ಟಿದ್ದಾನೆ ಬೈ 1 get 1 ಫ್ರೀ ಅಂದ್ಬಿಟ್ಟು ಕೊಟ್ಟಿದ್ದಾನೆ. ಅಲ್ಲಿ ಪ್ರೋಮೋ ಕೋಡ್ ಕಾಣ್ತಿದೆ ನೋಡಿ, ಇಲ್ಲಿ ಬುಕ್ ನೋವು ಅಂತ ಅಲ್ಲಿ ಪ್ರೋಮೋ ಕೋಡ್ ಇದೆ. ಅದೇ ಇಲ್ಲಿ ಮೆನ್ಷನ್ ಮಾಡಿದ್ರೆ ನಿಮಗೆ ಫ್ರೀ ಟಿಕೆಟ್ ಸಿಗುತ್ತೆ. ಅಲ್ಲಿಂದ ನೀವು ಬುಕ್ ಮಾಡ್ಕೊಂಡು ಹೋಗ್ಬೋದು. ಯಾರೆಲ್ಲ ಫ್ರೀ ಟಿಕೆಟ್ ತೊಗೊಂಡು ಅಕಸ್ಮಾತ್ ನಿಮಗೆ ಇಲ್ಲಿ ಬುಕ್ ಆಗಿದೆ ಅವರು ಕಮೆಂಟ್ ಮಾಡಿ, ಬುಕ್ ಆಗಿರೋರು, ಈ ಥರ ಹೋಗಿರೋದು, ಈ ಥರ ಫ್ರೀ ತೊಗೊಂಡಿರೋರು ತುಂಬ ಜನ ಮಾಡಿದಾರಂತೆ. ನಮಗೂ ಸಿಕ್ಕಿದೆ, ಅದು ತೋರಿಸ್ತೀನಿ ನೆಕ್ಸ್ಟು ವಿಡಿಯೋದಲ್ಲಿ. ಆ ಟಿಕೆಟಲ್ಲಿ ನಾವು ಹೋಗ್ತೀವಿ, ಅವಾಗ ನಾನು ಪೂರ್ತಿ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ಗಂಟ ಬಾಯ್.